ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನದು ಗುಡ್ ನ್ಯೂಸ್ ಅಂತ ಅಂದರೆ, ನನ್ನ 1 ವರ್ಷದ ಶ್ರಮಕ್ಕೆ ಇವತ್ತು ಪ್ರತಿಫಲ ಅನ್ನೋದು ಸಿಕ್ತು. ಅಂದರೆ ಯೂಟ್ಯೂಬ್ ಪೇಮೆಂಟು ಇನ್ನೂ ರಿಸೀವ್ ಆಗಿಲ್ಲ, ಬಟ್ ಗೂಗಲ್ ಆ್ಯಡ್ಸೆನ್ಸಿಂದ ನನಗೆ ಈ ಒಂದು ಪಿನ್ನು ನಮ್ಮ ಮನೆ ಅಡ್ರೆಸ್ಸಿಗೆ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಾಯಿದೆ. ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಖಂಡಿತ ನನ್ನ ಚಾನಲಲ್ಲಿ ಏನು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರು ಕೂಡ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಈ ಒಂದು ಗಳಿಗೆನ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಒಂದು ಚಾನಲಲ್ಲಿ ತುಂಬಾ ಸಬ್ಸ್ಕ್ರೈಬರ್ಸ್ ಇಲ್ಲದೆ ಹೋದ್ರೂ ಕೂಡ ಏನು ಒಂದು ಜರ್ನಿ ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ ಅಲ್ವಾ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಖಂಡಿತ ಹೇಳ್ತಾ ಇದ್ದೀನಿ, ನನಗೆ ಯೂಟ್ಯೂಬ್ ಬಗ್ಗೆ ಒಂದು ಗಂಧ ಗಾಳಿನೂ ಕೂಡ ಗೊತ್ತಿರಲಿಲ್ಲ. ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು, ಓಕೆನಾ. ನನಗೆ ಯೂಟ್ಯೂಬಲ್ಲಿ ಇನ್ಕಮ್ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಅಂಥ ಹುಡುಗಿ ಅಂತಂದರೆ, ನಾನು ಎಜುಕೇಷನ್ ಮಾಡ್ತಾಯಿದ್ದೆ. ಎಜುಕೇಷನ್ ಮುಗಿಸಿ ಮನೆಗೆ ಬಂದಾಗ ನನಗೆ ಚಿಕ್ಕ ವಯಸ್ಸಿಂದ ಏನಿತ್ತು ಅಂತಂದರೆ, ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು, ಬೇರೆಯವ್ರ ಹತ್ರ ದುಡ್ಡನ್ನ ಕೇಳಬಾರ್ದು ಅನ್ನೋ ಒಂದು ಮನಸ್ಥಿತಿ ನಂದು. ತುಂಬ ಜನ ಹೆಣ್ಮಕ್ಳು ಇದೇ ಥರ ಇರ್ತೀರ ನನಗೆ ಗೊತ್ತು. ಬಟ್ ಮದುವೆ ಮನೆ ಈ ಥರ ಬಂದಾಗ ಸ್ವಲ್ಪ ನಿಮ್ಮ ಆಸೆಗಳನ್ನ ದೂರ ಇಡಬೇಕಾಗುತ್ತೆ. ಅದೇ ಥರ ನನಗೂ ಕೂಡ ಆಗಿದ್ದು. ಸೊ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲಿಲ್ಲ ಹೊರಗಡೆ ಹೋಗಿ ದುಡಿಯೋದಕ್ಕೆ. ಆದರೂ ಕೂಡ ಆ ಸಂದರ್ಭಗಳು ನನಗೆ ಅವಕಾಶ ಮಾಡಿಕೊಡಲಿಲ್ಲ ಹೊರಗಡೆ ಹೋಗಿ ದುಡಿಯೋದಕ್ಕೆ. ನಾನು ಎಜುಕೇಷನ್ ಬಂದುಬಿಟ್ಟು BSc AG ಮಾಡಿದ್ದೆ. ಹೊರಗಡೆ ಹೋಗಿ ದುಡಿಯೋ ಅಂಥ ಅವಕಾಶಗಳು ತುಂಬ ಇದ್ರೂ ಕೂಡ ನನಗೆ ಆಗಲಿಲ್ಲ. ಆಗ ನಾನು ಮೊಬೈಲಲ್ಲಿ ಸುಮ್ಮನೆ ಸರ್ಚ್ ಮಾಡ್ತಾಯಿದ್ದೆ. ಮೊಬೈಲಲ್ಲಿ ವೀಡಿಯೋಸ್ ನೋಡಬೇಕಾದ್ರೆ ನನಗೆ ಒಂದು ವಿಡಿಯೋ ಬಂತು, ಯೂಟ್ಯೂಬಲ್ಲಿ ಈ ಥರ ದುಡ್ಡು ಬರುತ್ತೆ, ಯಾವ ಥರ ದುಡ್ಡು ಬರುತ್ತೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ, ಈ ರೀತಿಯಾಗಿ ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಸ್ ಬಂತು, ಓಕೆನಾ. ಏನೋ ವೀಡಿಯೋಸ್ ಸ್ಕ್ರೋಲ್ ಮಾಡ್ತಾ ಒಂದೊಂದೇ ವೀಡಿಯೋಸು ಬರ್ತಾ ಹೋಯಿತು. ಆಗ ನಾನು ಏನು ಮಾಡಿದೆ ಅಂತಂದರೆ, ಯೂಟ್ಯೂಬ್ ಚಾನಲಲ್ಲಿ ಯಾವ ಥರ ದುಡ್ಡು ಬರುತ್ತೆ, ಹಾಗೆಯೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು ಹೇಗೆ, ಇದನ್ನೆಲ್ಲ ನೋಡಿದೆ, ಓಕೆನಾ. ಯೂಟ್ಯೂಬಲ್ಲೇ ನೋಡಿರೋ ಅಂಥದ್ದು. ಸೊ ಯೂಟ್ಯೂಬಲ್ಲೇ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಆ ವಿಡಿಯೋನ ನೋಡಿಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ. ಯೂಟ್ಯೂಬ್ ಚಾನಲ್ಲು ಈಗ ಏನು ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ, ಇದೆಲ್ಲ ನಂದು ಮೊದಲನೇ ಯೂಟ್ಯೂಬ್ ಚಾನಲ್ಲು. ಇನ್ನೊಂದು ಯೂಟ್ಯೂಬ್ ಚಾನಲ್ನ ಮಾಡಿದ್ದೆ. ಬಟ್ ಅದರಲ್ಲಿ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ, ಫೋಟೋಸ್ ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ನನಗೆ ಈ ಕಾಪಿರೈಟ್ ಇಶ್ಯೂಸು, ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಕಾಪಿರೈಟ್ ಕ್ಲೈಮು, ಇದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿರಲಿಲ್ಲ. ಜಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ, ಇದಷ್ಟೇ ನನಗೆ ಗೊತ್ತಿತ್ತು. ನೆಕ್ಸ್ಟು ಇದೇ ಥರ ವೀಡಿಯೋಸ್ನ ನೋಡಬೇಕಾದ್ರೆ ನನಗೆ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಗೊತ್ತಾಯಿತು. ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಫೋಟೋಸ್ ಎಲ್ಲ ಹಾಕಿದ್ರೆ ಅನ್ನೋ ವಿಷಯ ಗೊತ್ತಾದ ಮೇಲೆ ನಾನು ಆ ಚಾನಲ್ನ ಬಿಟ್ಬಿಟ್ಟು ಈ ಒಂದು ಚಾನಲ್ನ ಚೂಸ್ ಮಾಡಿಕೊಂಡೆ. ನನಗೆ ಮೊದಲನೇದಾಗಿ ಏನಿತ್ತು ಅಂತಂದರೆ, ಫೇಸ್ ತೋರಿಸ್ಬಾರ್ದು, ಫೇಸ್ ತೋರಿಸ್ಬಿಟ್ರೆ ಏನು ಅಂದ್ಕೊತಾರೋ, ರಿಲೇಟಿವ್ಸ್ ಏನು ಅಂದ್ಕೊತಾರೋ, ಹಾಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂತ, ಈ ಥರ ಮೈಂಡ್ ಸೆಟ್ಟು ನನಗಿದ್ದಿದ್ದು. ಅದಕ್ಕೋಸ್ಕರ ನಾನು ರಂಗೋಲಿ ಚಾನಲ್ ಓಪನ್ ಮಾಡಿದೆ. ನೀವು ನನ್ನ ಚಾನಲಲ್ಲಿ ನೋಡ್ಬೋದು, ಮೊದಲಿಗೆ ರಂಗೋಲಿನೇ ಇರೋವಂಥದ್ದು. ಒಂದು 10-15-20ವರೆಗೂ ಕೂಡ ರಂಗೋಲಿನ ಹಾಕಿದೆ. ಬಟ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿಲ್ಲ, ವ್ಯೂಸ್ ಕೂಡ ಜಾಸ್ತಿ ಆಗಲಿಲ್ಲ. ಮತ್ತು ಏನು ಮಾಡಿದೆ, ವರಮಹಾಲಕ್ಷ್ಮಿ ಹಬ್ಬ ಬಂತು. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ವೀಡಿಯೋಸ್ನ ಮಾಡಿದೆ. ಅದು ಒಂದು ರೇಂಜಿಗೆ ಹೋಯಿತು. ಸಬ್ಸ್ಕ್ರೈಬರ್ಸ್ ಕೂಡ ಸ್ವಲ್ಪ ಜಾಸ್ತಿ ಆದರು. ನೆಕ್ಸ್ಟ್ ಬಂದುಬಿಟ್ಟು ಹಬ್ಬನೂ ಮುಗ್ದೋಯ್ತು. ಮತ್ತು ನಂಗೆ ಟಾಪಿಕ್ ಸಿಗಲಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೇನು ಅನ್ನಿಸ್ತು ಅಂತ ಅಂದರೆ, ನಾನು ಯೂಟ್ಯೂಬ್ ಬಗ್ಗೆ ಪ್ರತಿಯೊಂದು ತಿಳ್ಕೊತಾ ಹೋದೆ. ಒಂದು ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ, ಥಂಬ್ನೈಲ್ ಮಾಡೋದು ಹೇಗೆ, ವೀಡಿಯೋಸ್ ಎಡಿಟಿಂಗ್ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ನಾನು ತುಂಬ ವೀಡಿಯೋಸ್ನ ನೋಡಿ
ನೋಡ್ತಿದ್ದೆ. ಹಾಗೆಯೇ ತುಂಬಾ ಗೂಗಲಲ್ಲಾಗಿರ್ಬೋದು, ಆಮೇಲೆ ಯೂಟ್ಯೂಬ್ದು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಎಲ್ಲನೂ ಕೂಡ ಓದ್ತಾ ಇದ್ದೆ. ಹಾಗಾಗಿ ನನಗೆ ಪ್ರತಿಯೊಂದು ವಿಷಯನೂ ಗೊತ್ತಾಗ್ತಾ ಹೋಯಿತು. ಯೂಟ್ಯೂಬ್ ರೂಲ್ಸ್ ಬಗ್ಗೆ, ಗೈಡ್ಲೈನ್ಸ್ ಬಗ್ಗೆ, ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ, ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು, ಕಾಪಿರೈಟ್ ಕ್ಲೈಮ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ. ನಾನು ಯಾಕೆ ಇದನ್ನೇ ವೀಡಿಯೋಸ್ ಮಾಡಿ ಹಾಕಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದ್ಬಿಟ್ಟು ಪ್ರತಿಯೊಂದು ವೀಡಿಯೋನೂ ಕೂಡ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ, ಬೇಕಿದ್ದರೆ ಹೋಗಿ ನೋಡಿ. ಸೊ ನಾನು ಹಂಗಂತ ಹೇಳ್ಬಿಟ್ಟು ಅರ್ಧಂಬರ್ಧ ತಿಳ್ಕೊಂಬಿಟ್ಟು ನಾನು ವಿಡಿಯೋ ಮಾಡಿ ಹಾಕಿಲ್ಲ, ಓಕೆನಾ. ಒಂದು ವಿಷಯದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಬಿಟ್ಟು ನಿಮಗೆ ವಿಡಿಯೋ ಮಾಡಿ ತಿಳಿಸಿರೋ ಅಂಥದ್ದು. ಎಲ್ರೂ ಅಷ್ಟೇ, ಎಲ್ರಿಗೂ ಎಲ್ಲನೂ ಗೊತ್ತಿರಲ್ಲ. ತಿಳ್ಕೊತ ಅವರು ಕೂಡ ವಿಡಿಯೋ ಮಾಡ್ತಾರೆ, ಓಕೆನಾ. ನಾನು ಅದೇ ರೀತಿಯಾಗಿ ಮಾಡಿರೋ ಅಂಥದ್ದು. ಆ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಏನು ವೀಡಿಯೋಸ್ ಮಾಡ್ತಿದ್ರೆ ಅಲ್ಲಿ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು. ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾಯಿತ್ತು. ಸಬ್ಸ್ಕ್ರೈಬರ್ಸು ಕೂಡ ಆಗ್ತಾಯಿದ್ರು. 1, 2, 5 ಈ ರೀತಿಯಾಗಿ ಸಬ್ಸ್ಕ್ರೈಬರ್ಸ್ ಆಗ್ತಾಯಿತ್ತು. ನನಗೆ ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿದ್ದು GDS ವೇಕೆನ್ಸಿ ರಿಲೀಸ್ ಆದಮೇಲೆ. ನಾನು ಈ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಏನು ವೀಡಿಯೋಸ್ ಮಾಡ್ತಿದ್ದೆ, ಅದ್ರ ಜೊತೆಗೆ ಈ ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ, ಆಮೇಲೆ ಈ ಗೌರ್ಮೆಂಟ್ ಸ್ಕೀಮ್ ಬಗ್ಗೆನೂ ಕೂಡ ವೀಡಿಯೋಸ್ ಹಾಕ್ತಿದ್ದೆ. ಹಾಗಾಗಿ ಈ ಒಂದು ವೇಕೆನ್ಸಿ ಬಿಟ್ಟಾಗ ನೋಡೋಣ ಅಂತ ಹೇಳ್ಬಿಟ್ಟು 1-2 ವೀಡಿಯೋಸ್ ಮಾಡಿಬಿಟ್ಟು ಹಾಕಿದೆ. ಸೊ ಅದರಲ್ಲಿ ತುಂಬಾ ಚೆನ್ನಾಗಿ ವ್ಯೂಸ್ ಬಂತು. ನೆಕ್ಸ್ಟು ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು 5-10 ಹಾಕ್ತಾ ಇದ್ದಂಥವ್ರು ಒಂದೇ ದಿನಕ್ಕೆ 50, 100 ಈ ರೀತಿಯಾಗಿ ಸಬ್ಸ್ಕ್ರೈಬರ್ಸ್ ಆಗೋದ್ರು. ಸೊ GDSದು ಒಂದು 5-10 ವೀಡಿಯೋಸ್ ಹಾಕೋ ಅಷ್ಟರಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ದು ಅಕೌಂಟ್ ಏನಾಯಿತು, ತುಂಬ ಜಾಸ್ತಿ ಆಯಿತು. 1000 ಸಬ್ಸ್ಕ್ರೈಬರ್ಸ್ ಕೂಡ ಅದರಲ್ಲೇ ಕಂಪ್ಲೀಟ್ ಆಯಿತು. 4000 ವಾಚ್ ಟೈಮ್ ಕೂಡ ಅದರಲ್ಲೇ ಕಂಪ್ಲೀಟ್ ಆಯಿತು. ಸೊ ಆಗ ನನಗೆ ಮಾನಿಟೈಸೇಷನ್ಗೆ ಒಂದು ಡೋರ್ ಓಪನ್ ಆಯಿತು. ಸೊ ಮಾನಿಟೈಸೇಷನ್ ಕೂಡ ಆಯಿತು, ಅಪ್ಲೈ ಮಾಡಿಕೊಂಡು ಮಾನಿಟೈಸೇಷನ್ ಆಯಿತು. ಹಾಗೆ ಪ್ರತಿಯೊಂದು ಸ್ಟೆಪ್ಸ್ನೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ನನ್ನ ಹತ್ರ ಇದೆ. ಸೊ ಈಗ $100 ಕಂಪ್ಲೀಟ್ ಮಾಡಿದ್ದಾದಮೇಲೆ ಪೇಮೆಂಟ್ ಕೂಡ ಬರುತ್ತೆ, ಓಕೆನಾ. ಪೇಮೆಂಟ್ ಬಂದಾಗ ನಾನು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ಕೊತೀನಿ. ಸೊ ನಾನು ಈ ಒಂದು ಜರ್ನಿ ಬಗ್ಗೆ ನಾನು ಯಾಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಂತಂದರೆ, ನಾನೇನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಆ ಥರ ಅಲ್ಲ. ನಂತರನೇ ಹೆಣ್ಮಕ್ಳು ತುಂಬ ಜನ ಮನೆಯಲ್ಲಿದ್ದೀರಾ, ಅವ್ರಿಗೆ ಯಾವುದಾದ್ರೂ ಒಂದು ಪ್ಯಾಷನ್ ಇದ್ದೇ ಇರುತ್ತೆ ಅಲ್ವಾ. ಒಂದು ಕುಕ್ಕಿಂಗ್ ಆಗಿರ್ಬೋದು, ಇಲ್ಲ ರಂಗೋಲಿ ಆಗಿರ್ಬೋದು, ಇಲ್ಲ ಇದೇ ಥರ ಏನಾದರೂ ಟೆಕ್ನಾಲಜಿ ಬಗ್ಗೆ ಐಡಿಯಾಸ್ ಇರುತ್ತೆ, ಎಲ್ಲನೂ ಕೂಡ ಇರುತ್ತೆ. ಅಂಥವ್ರು ಬರೀ ಹೆಣ್ಮಕ್ಳಿಗಷ್ಟೇ ಹೇಳ್ತಾ ಇಲ್ಲ, ಯಾರ್ಯಾರಿಗೆಲ್ಲ ಜಾಬ್ ಸಿಗ್ತಾ ಇಲ್ಲ ಹೊರಗಡೆ, ನಾನು ದುಡಿಬೇಕು ಅಂತ ಆಸಕ್ತಿ ಇಟ್ಕೊಂಡಿದ್ದೀರಾ, ಅವರು ಖಂಡಿತವಾಗ್ಲೂ ಈ ಒಂದು ಯೂಟ್ಯೂಬನ್ನು ನೀವು ಚೂಸ್ ಮಾಡಿಕೊಳ್ಳೇಬೇಕು. ಸೊ ಬೇರೆ ಕಡೆ ಹೋಗ್ಬಿಟ್ಟು ದುಡಿಯೋದಕ್ಕಾಗಲ್ಲ, ಕೆಲಸನ ಅಲ್ದು ಕೇಳಬೇಕಾಗುತ್ತೆ. ಅಂಥ ಒಂದು ಪರಿಸ್ಥಿತಿ ಯೂಟ್ಯೂಬಲ್ಲಿಲ್ಲ. ಬಟ್ ನೀವು ಯೂಟ್ಯೂಬ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಖಂಡಿತ ತುಂಬಾ ಪೇಷನ್ಸ್ ಇರಬೇಕು. ಒಂದೊಂದು ಸರ್ತಿ ನನಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಸಬ್ಸ್ಕ್ರೈಬರ್ಸ್ ಆಗ್ತಾನೇ ಇರಲಿಲ್ಲ. ಆವಾಗ ಅನಿಸೋದು, ಅಯ್ಯೋ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ, ತುಂಬ ಟೆನ್ಷನ್ ತಗೊಂಡು ನಾನೇ ಸ್ಟ್ರೆಸ್ ಮಾಡಿಕೊಂಡು ಇದೆಲ್ಲ ಮಾಡ್ತಾಯಿದ್ದೀನಿ, ಸುಮ್ಮನೆ ಸ್ಟಾಪ್ ಮಾಡಿಬಿಡ್ಲಾ, ಹೀಗೆಲ್ಲ ಅನಿಸೋದು. ಬಟ್ ಒಂದು ದಿನ ಒಂದು ವಿಡಿಯೋ ವೈರಲ್ ಆದರೆ ಸಾಕು, ನಿಮ್ಮ ಒಂದು ಈ ಕ್ರೈಟೀರಿಯಾ ಏನಿದೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸೊ ಅಲ್ಲಿವರೆಗೂ ನೀವು ಪೇಷನ್ಸಿಂದ ವಿಡಿಯೋಸ್ ಮಾಡ್ತಾ ಇರಬೇಕು. ಆವಾಗ ನಿಮಗೆ ಒಂದಲ್ಲ ಒಂದು ದಿನ ಈ ಒಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಹಾಗಂತ ಹೇಳ್ಬಿಟ್ಟು ನಿಮಗೆ ಒಂದೇ ಸರ್ತಿ ಲಕ್ಷಗಟ್ಟಲೆ ದುಡಿಬೋದು, ನೀವು ಸಾವಿರ ಎಣಿಸ್ಬೋದು, ಈ ಥರ ಎಲ್ಲ ಹೇಳೋದಿಲ್ಲ. ಸಾವಿರ ಲಕ್ಷಗಟ್ಟಲೆ ಎಣಿಸೋದಕ್ಕೆ ಆಗೋದಿಲ್ಲ ಸ್ಟಾರ್ಟಿಂಗಲ್ಲೇ. ಸೊ ನಿಮ್ಮ ಕಡಿಮೆ ಅಮೌಂಟಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಂಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಿರೋ ಅಂಥದ್ದು, ನನಗೆ ಇವಾಗ 2,500 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ, ನಾನು ಸುಮಾರಾಗಿರೋ ವೀಡಿಯೋನ ಹಾಕಿದ್ರೂ ಕೂಡ 100-200ವರೆಗೂ ವ್ಯೂಸ್ ಹೋಗುತ್ತೆ. ಚೆನ್ನಾಗಿರೋ ವೀಡಿಯೋ ಹಾಕಿದ್ರೆ 1000-2000ವರೆಗೂ ವ್ಯೂಸ್ ಹೋಗುತ್ತೆ, ಓಕೆನಾ. ಸೊ ಅದೇ ಥರ 10,000 ಸಬ್ಸ್ಕ್ರೈಬರ್ಸ್ ಇದ್ದಾಗ ಅದರಲ್ಲಿ 1000 ಮೆಂಬರ್ಸ್ ಆದರೂ ನೋಡ್ತಾರೆ. ಈ ರೀತಿಯಾಗಿ ಹೋಗ್ತಾ ನಿಮಗೆ ಯಾವ ರೀತಿ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಅಲ್ವಾ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ, ಓಕೆನಾ. ಅಂದರೆ ಬರೋವಂಥ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮನೆಯಲ್ಲಿ ಸುಮ್ಮನೆ ಖಾಲಿ ಕೂತು ಈ ರೀಲ್ಸ್ನ ಸ್ಕ್ರೋಲ್ ಮಾಡೋದಕ್ಕಿಂತ ಬೆಟರ್ ಅಂತ ಅಂದರೆ, ನೀವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೆ
ಸಕ್ಸಸ್ ಸಿಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬಿಗೆ ಬರೋ ಅಂಥವರು ಪೇಷನ್ಸ್ ಇಟ್ಕೊಂಡು ಬರಬೇಕಾಗತ್ತೆ. ಆಮೇಲೆ ನನ್ನ ಚಾನಲಲ್ಲೇ ಪ್ರತಿಯೊಂದು ವೀಡಿಯೋಸು ಸಿಗುತ್ತೆ. ನೀವು ನೋಡಿಬಿಟ್ಟು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಬೇಡ ಅಂತ ಅಂದ್ರೂ ಕೂಡ ತುಂಬ ಜನ ಯೂಟ್ಯೂಬರ್ಸು ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದಾರೆ. ಪ್ರತಿಯೊಂದು ವೀಡಿಯೋನೂ ಕೂಡ ನಿಮಗೆ ಸಿಗುತ್ತೆ. ಥಂಬ್ನೈಲ್ ಮಾಡೋದು, ವೀಡಿಯೋ ಎಡಿಟಿಂಗ್ ಮಾಡೋದು, ಪ್ರತಿಯೊಂದು ಅಪ್ಲೋಡ್ ಮಾಡೋದು, ಡಿಸ್ಕ್ರಿಪ್ಷನ್ ಹಾಕೋದು ಎಲ್ಲನೂ ಕೂಡ ಸಿಗುತ್ತೆ. ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದ್ಬಿಟ್ಟು ನಿಮ್ಮ ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋವರೆಗೂ ಕೂಡ ಪ್ರತಿಯೊಂದು ವೀಡಿಯೋನೂ ಸಿಗುತ್ತೆ. ಫ್ರೀಯಾಗಿ ಸಿಗುತ್ತೆ. ಫ್ರೀಯಾಗಿ ಸಿಗೋದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆದಷ್ಟು ಕೂಡ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಕೂಡ ಸಪೋರ್ಟ್ ಸಿಗುತ್ತೆ. ನನಗೆ ಗೊತ್ತು ಯೂಟ್ಯೂಬರ್ಸ್ ಕಷ್ಟ ಏನು, ಎಷ್ಟು ನಾನು ನಿಜವಾಗ್ಲೂ ನೈಟೆಲ್ಲ ನೋಡ್ತಾಯಿದ್ದೆ. 12 o'clock 1 o'clockವರೆಗೂ ಕಂಟೆಂಟ್ಗೋಸ್ಕರ ಏನು ಮಾಡೋದು, ನೆಕ್ಸ್ಟ್ ಏನು ಮಾಡೋದು ಅಂತ ಸರ್ಚ್ ಮಾಡ್ತಾಯಿದ್ದೆ. ಹಾಗಾಗಿ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ, ನಿಮಗೂ ಕೂಡ ಎಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಮಾಡ್ಬೋದು. ಮತ್ತು ಕೋರ್ಸ್ಗಳು ಕೂಡ ಮಾಡ್ತಾಯಿದ್ದಾರೆ ತುಂಬ ಜನ. ಅಂದರೆ ಪೇ ಮಾಡಿಬಿಟ್ಟು ನೀವು ಕೋರ್ಸ್ ಕೂಡ ತೊಗೊಳ್ಬೋದು. ಪ್ರೊಫೆಷ್ನಲ್ ಆಗಿ ನೀವು ಯೂಟ್ಯೂಬರ್ ಆಗಬೇಕು ಅಂತಂದರೆ, ಅಂದರೆ ನಿಮ್ಮ ಜಾಬ್ನೇ ಯೂಟ್ಯೂಬರ್ ಆಗಿ ನಾನು ಮಾಡ್ತೀನಿ ಅಂತಂದರೆ ಆ ಥರ ಕೋರ್ಸ್ ಕೂಡ ತೊಗೊಳ್ಬೋದು. ಬಟ್ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ. ಯಾಕೆಂತಂದರೆ ಫ್ರೀಯಾಗಿ ಯೂಟ್ಯೂಬಲ್ಲಿ ನಿಮಗೆ ಬೇಕಾಗಿರೋವಂಥ ವೀಡಿಯೋಸ್ ಸಿಗುತ್ತೆ. ದಯವಿಟ್ಟು ಅದನ್ನು ನೋಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ಯೂಟ್ಯೂಬರ್ ಕೂಡ ಆಗ್ಬೋದು. ನೆಕ್ಸ್ಟು ನಿಮಗೆ ಎಲ್ಲನೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಯೂಟ್ಯೂಬ್ ಪೇಮೆಂಟ್ ತೊಗೊಳ್ಳೋದು ತುಂಬ ಈಸಿ ಅಂದ್ಕೋಬೇಡಿ. 1000 ಸಬ್ಸ್ಕ್ರೈಬರ್ಸ್ ಮಾಡಿಬಿಟ್ಟು 4000 ವಾಚ್ ಅವರ್ಸ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಬಂದುಬಿಡಲ್ಲ. ಅದಕ್ಕೆ ಅದು ಒಂದು ಡೋರ್ ಅಷ್ಟೇ. ನಾನು ಹೇಳಿದಾಗೆ ಒಂದು ಡೋರ್ ಓಪನ್ ಆಗುತ್ತಷ್ಟೆ. ನೀವು ಪೇಮೆಂಟ್ನ ಕೈಗೆ ತಗೊಳ್ಳೋದಕ್ಕೆ ಒಂದು ಡೋರ್ ಓಪನ್ ಆಗುತ್ತೆ. ಅಂತಹ ಡೋರ್ಗಳು ತುಂಬ ಇದ್ದಾವೆ. ಅದನ್ನು ಈ ವಿಡಿಯೋದಲ್ಲಿ ಹೇಳಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ, ಓಕೆನಾ. ನೀವು ಫಸ್ಟು 0ಇಂದ ಸ್ಟಾರ್ಟ್ ಮಾಡಿರ್ತೀರ. ಒಂದೊಂದು ಸಬ್ಸ್ಕ್ರೈಬರ್ಸ್ ಆದಾಗಲೂ ಕೂಡ ನಿಮಗೆ ಎಷ್ಟು ಖುಷಿ ಆಗುತ್ತೆ. ಅದು 1000 ಆಗಿಬಿಟ್ಟು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಬಿಟ್ಟು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಅದು ಆಗಿಬಿಟ್ಟು ತಕ್ಷಣ ನಿಮ್ಮ ಅಕೌಂಟಿಗೆ ಖಂಡಿತ ದುಡ್ಡು ಬರೋದಿಲ್ಲ, ಓಕೆನಾ. ಇನ್ನೂ ಪ್ರೋಸೆಸ್ಗಳಿದ್ದಾವೆ. ಅದನ್ನು ನೀವು ಯೂಟ್ಯೂಬರ್ ಆಗ್ತೀರಾ ಅಂತಂದರೆ ಫಸ್ಟು ಇದೆಲ್ಲ ತಿಳ್ಕೊಬೇಕು. ಯೂಟ್ಯೂಬ್ ರೂಲ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ ಮೇಯ್ನು. ಸ್ವಲ್ಪ ಈಗ ಒಂದು ಸಾಂಗ್ ಆ್ಯಡ್ ಮಾಡಿದ್ರೂ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಹಾಗೆ ಕಾಪಿರೈಟ್ ಸ್ಟ್ರೈಕು, ಕಾಪಿರೈಟ್ ಕ್ಲೈಮ್ಗಳು ಬಂದುಬಿಡುತ್ತೆ. ರಿಯೂಸ್ಡ್ ಕಂಟೆಂಟ್ ಬರುತ್ತೆ. ಬೇರೆಯವ್ರದ್ದು ಏನಾದರೂ ಕಾಪಿ ಮಾಡಿದ್ರೆ ಅಂತ ಅಂದರೆ ರಿಯೂಸ್ಡ್ ಕಂಟೆಂಟ್ ಬರುತ್ತೆ. ಸೊ ಅದೆಲ್ಲನೂ ಮೊದಲು ನೀವು ತಿಳ್ಕೊಬೇಕು, ಆಮೇಲೆ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅದ್ರದ್ದು ಕೂಡ ನಾನು ವೀಡಿಯೋಸ್ ಮಾಡಿದ್ದೀನಿ. ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು, ಕ್ಲೈಮ್ ಅಂತ ಅಂದರೆ ನೀವು ರಿಯೂಸ್ಡ್ ಕಂಟೆಂಟ್ ಅಂತ ಅಂದರೆ ಏನು, ಎಲ್ಲನೂ ಕೂಡ ವೀಡಿಯೋ ಮಾಡಿದ್ದೀನಿ. ಆದಷ್ಟು ನೀವು ಯೂಟ್ಯೂಬರ್ ಆಗ್ತೀರಾ ಅಂತಂದರೆ ಫೇಸ್ನ ತೋರಿಸ್ಕೊಂಡು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಫೇಸ್ ತೋರಿಸೋದ್ರಿಂದ ಇಂಟರಾಕ್ಷನ್ ಬಿಲ್ಡ್ ಆಗುತ್ತೆ. ನಿಮ್ಮ ಬಾಡಿ ಲ್ಯಾಂಗ್ವೇಜು ಕಾಣಿಸುತ್ತೆ ಆಡಿಯನ್ಸ್ಗೆ. ಸೊ ಇಷ್ಟ ಆಗುತ್ತೆ ಬೇಗ. ಬರೀ ವಾಯ್ಸ್ ಓವರ್ ಕೊಡೋದ್ರಿಂದ ಅಷ್ಟು ಬೇಗ ಅಂದರೆ ತುಂಬ ವಾಯ್ಸ್ ಮಾಡ್ಯುಲೇಷನ್ ಇರಬೇಕಾಗುತ್ತೆ, ಅಂದರೆ ಬೇಗ ಕ್ಯಾಚ್ ಆಗೋದಕ್ಕೆ ಆಡಿಯನ್ಸು. ಹಾಗಾಗಿ ಫೇಸ್ನ ತೋರಿಸ್ಕೊಂಡು ವೀಡಿಯೋ ಮಾಡಿ. ಇಲ್ಲಿ ಯಾವುದೇ ರೀತಿ ನೀವು ಕಳ್ತನ ಮಾಡ್ತಾಯಿಲ್ಲ ಅಥವಾ ಯಾರಿಗೂ ಮೋಸ ಮಾಡ್ತಾಯಿಲ್ಲ. ನಿಮ್ಮ ಒಂದು ಪ್ರತಿಭೆ ಏನಿದೆ, ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ತೋರಿಸ್ಕೊಳ್ತಾ ಇದ್ದೀರ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಸಿಟೇಟ್ ಮಾಡಬೇಡಿ ಮುಖ ತೋರಿಸೋದಕ್ಕೆ. ಹಾಗೂ ಕೂಡ ನನಗೆ ಕಂಫರ್ಟೇಬಲ್ ಇಲ್ಲ, ನಾನು ಮುಖನ ತೋರಿಸೋದೇ ಇಲ್ಲ ಅಂತಂದ್ರೂ ಕೂಡ ಅದಕ್ಕೆ ತುಂಬ ಆಪ್ಷನ್ಸ್ ಇದ್ದಾವೆ. ಫೇಸ್ಲೆಸ್ ಚಾನಲ್ಗಳು ಅಂದರೆ ಫೇಸ್ ತೋರಿಸದೆ ಮಾಡೋಂಥ ಚಾನಲ್ಗಳು ಆಪ್ಷನ್ಸು ತುಂಬಾ ಇದ್ದಾವೆ. ಅದೆಲ್ಲನೂ ಕೂಡ ನೀವು ಮಾಡ್ಬೋದು. ಸೊ ಮನೇಲಿ ಸುಮ್ಮನೆ ಕೂರೋದಕ್ಕಿಂತ ಏನೋ ಒಂದು ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ಸೊ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಕೊರೆಯೋದಿಲ್ಲ. ಇನ್ಫಾರ್ಮೇಷನ್ ಸಿಕ್ಕಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನೀವು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.